ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಈ ಒಂದು ಗಾಡಿಯ ಇಂಟೀರಿಯರ್ ನೋಡಿ, ಇಂಟೀರಿಯರ್ ನೋಡ್ತಿದ್ರೆ ಖಂಡಿತವಾಗ್ಲೂ ಇದೊಂದು ಮರ್ಸಿಡೀಸ್ ಬೆಂಜೋ ಇಲ್ಲಾಂದ್ರೆ ಆಡಿನೋ ಇಲ್ಲಾಂದ್ರೆ BMW ಅಂತ ಅನ್ಕೊಂತಾ ಇರ್ತೀರಾ. ಖಂಡಿತವಾಗ್ಲೂ ಅದು ಯಾವುದೂ ಅಲ್ಲ. ಒಂದ್ಸಲಿ ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ ಒಂದು ಆಂಬಿಯಂಟ್ ಲೈಟ್ಸ್ ಆಗಿರ್ಬೋದು, ಮತ್ತು ಡೋರ್ ಪ್ಯಾಡ್ಸ್ ಆಗಿರ್ಬೋದು, ಇನ್ಫ್ಯಾಕ್ಟ್ ಈ ಒಂದು ಡ್ಯಾಶ್ ಬೋರ್ಡಲ್ಲಿ ಸೆಂಟರಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ ಆಗಿರ್ಬೋದು, ಇದೆಲ್ಲ ಯಾವೊಂದು ಬ್ರ್ಯಾಂಡಲ್ಲಿ ಬರುತ್ತೆ ಗುರು ಅಂತ ಯೋಚನೆ ಮಾಡ್ತಿದ್ರೆ ಇದು ಮಾಡಿಫೈ ಆಗಿರುವಂತಹ ಒಂದು ಗಾಡಿ. ಯಾವ ಗಾಡಿ ಅಂತ ಹೇಳಿ ಒಂದು ಲೋಗೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಆಲ್ಮೋಸ್ಟ್ ಗೆಸ್ ಮಾಡೋಕ್ಕೆ ಟ್ರೈ ಮಾಡಿ ಹೇಳ್ತೀನಿ ನಿಮಗೆ. ನೋಡ್ತಿರ್ಬೋದು ಈ ಒಂದು ಸ್ಟೇರಿಂಗ್ ಕೂಡ ಕಂಪ್ಲೀಟ್ಲಿ ಮಾಡಿಫೈ ಆಗಿದೆ, ಲೆದರ್ ರ್ಯಾಪ್ ಆಗಿದೆ. ಆ್ಯಂಡ್ ಈ ಒಂದು ಸೀಟ್ಸ್ ನೋಡ್ಬೋದು ಎಷ್ಟು ಪ್ರೀಮಿಯಮ್ ಆಗಿದೆ ಅಂತ ಹೇಳ್ಬಿಟ್ಟು. ಇದು OEM ಫಿಟ್ಮೆಂಟ್ ಅಲ್ಲ ಇದು. ಆ್ಯಂಡ್ ಆಲ್ಸೋ ನೀವು ನೋಡ್ತಿರ್ಬೋದು, ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಕೂಡ ಮಾಡಿಫಿಕೇಷನ್ ಮಾಡಿಸಿರೋದೆ. ಆ್ಯಂಡ್ ಮ್ಯಾಟ್ ನೋಡಿ ಎಷ್ಟು ಸಕ್ಕದಾಗಿದೆ, ಎಷ್ಟು ಕ್ಲಿಯರಾಗಿ ಸೂಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಎಲ್ಲೂ ಕೂಡ ರಿಂಕಲ್ಸ್ ಆಗಲಿ ಇನ್ನೊಂದಾಗಲಿ ಏನೂ ಇಲ್ಲ. ಡ್ಯುಯಲ್ ಶೇಡ್ ಇದೆ ಇದು, ನೋಡ್ತಿರ್ಬೋದು. ಸೊ ಈ ಒಂದು ಗಾಡಿ ಯಾವುದಪ್ಪ ಅಂತ ಯೋಚನೆ ಮಾಡ್ತಿದ್ರೆ ನೀವು, ಇದು ಗ್ರ್ಯಾಂಡ್ ವಿಟಾರ. ಅದು ಲಾಸ್ಟ್ ಟೈಮ್ ಒಂದು ಮಾಡಿಫಿಕೇಷನ್ ವಿಡಿಯೋ ಮಾಡಿದ್ದೆ RS ಕಾರ್ ಮಾಡಿಫೈಯರ್ಸಲ್ಲಿ. ಅದಂತೂ ತುಂಬ ಜನ ಇಷ್ಟಪಟ್ಟಿದ್ರಿ, ತುಂಬ ಜನ ಈ ಒಂದು ಇಲ್ಲಿಗೆ ಬಂದು ಮಾಡಿಸ್ಕೊಂಡು ಹೋಗಿದ್ರಿ. ಅದೇ ಒಂದು ಸೀರೀಸ್ ಆಫ್ ಕಸ್ಟಮರ್ಸಲ್ಲಿ ಇವರು ಕೂಡ ಒಬ್ಬರು. ಇವ್ರು ಬಂದು ಅವ್ರ ಟೇಸ್ಟಿಗೆ ತಕ್ಕಂಗೆ ಇಲ್ಲಿ ಮಾಡಿಫಿಕೇಶನ್ ಮಾಡಿಸ್ಕೊಂಡಿದ್ದಾರೆ. ನೋಡ್ತಿರ್ಬೋದು, ಇಷ್ಟೆಲ್ಲ ಹೇಳೋದ್ನಲ್ಲ, ಈ ಒಂದು ಮಾಡಿಫಿಕೇಶನ್ಸ್ ಆಗಿರೋದು ಬಂದ್ಬಿಟ್ಟು RS ಕಾರ್ ಮಾಡಿಫೈಯರ್ಸಲ್ಲಿ. ಇವರ ಲೊಕೇಶನ್ ಹೇಳೋದಾದರೆ ನಿಮಗೆ ಇದು BTM ಲೇಔಟಲ್ಲಿ ಏನು ನಿಮಗೆ ಗೋಪಾಲನ್ ಇನ್ನೋವೇಟಿವ್ ಮಾಲ್ ಇದೆ, ಅದರ ಆಪೋಸಿಟಲ್ಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೋಬೋದು. ಇಂಟೀರಿಯರಲ್ಲೇ ಇಷ್ಟೊಂದೆಲ್ಲ ಮಾಡಿಫಿಕೇಶನ್ಸ್ ಆಗಿದೆ, ಇನ್ನು ಕೆಲವೊಂದು ಮಿಸ್ ಮಾಡಿದೆ. ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ತಿಳ್ಕೊಳ್ಳೋಣ. ಹಾಗೆ ಎಕ್ಸ್ಟೀರಿಯರಲ್ಲಿ ಏನೆಲ್ಲ ಮಾಡಿಫಿಕೇಶನ್ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಬನ್ನಿ, ಆಗಿದ್ರೆ ತಡ ಮಾಡಿದೆ ಇವತ್ತಿನ ವಿಡಿಯೋನ ಶುರು ಮಾಡಿ. ವೀಕ್ಷಕರೇ, ಈ ಒಂದು ಗಾಡೀಲಿ ಮಾಡಿರುವಂತಹ ಮಾಡಿಫಿಕೇಶನ್ಸ್ ಬಗ್ಗೆ ತಿಳಿಸ್ಕೊಡೋಕ್ಕೆ ಈ ಒಂದು RS ಕಾರ್ ಮಾಡಿಫೈಯರ್ಸ್ನ ಓನರ್ ಆಗಿರುವಂತಹ ಶಿಲ್ಪಾ ಮೇಡಮ್ ಇದ್ದಾರೆ. ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ತೊಗೊಳ್ಳೋಣ. ಆ್ಯಂಡ್ ಇನ್ಫ್ಯಾಕ್ಟ್ ಈ ಒಂದು ಗಾಡಿ ಬಂದಾಗ ಅಂದರೆ ಆಲ್ಮೋಸ್ಟ್ ಲೇಟ್ ಆಗಿತ್ತು, ಕಸ್ಟಮರ್ಗೆ ಒಳ್ಳೆ ಕಂಪ್ಲೀಟಾಗೆಲ್ಲ ಮಾಡಿಕೊಟ್ಟು ಇವಾಗ ಕಳಿಸ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ವಿಡಿಯೋ ಮಾಡಿಬಿಡೋಣ, ಯಾಕೆಂದರೆ ಈ ಥರ ಒಂದು ಕ್ರೇಜಿ ಮಾಡಿಫಿಕೇಷನ್ ಮಾಡಿಸ್ಬೇಕು ಅಂತಿರೋರಿಗೆ, ಎಸ್ಪೆಷಲಿ ಇಂಟೀರಿಯರ್ ವೈಸ್ ಆಗಿರ್ಬೋದು ಮತ್ತು ಆಡಿಯೋ ಸೆಟಪ್ ವೈಸ್ ಆಗಿರ್ಬೋದು, ಈ ವಿಡಿಯೋ ಹೆಲ್ಪ್ ಆಗಲಿ ಅಂತ ಹೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಮ್ಯಾಮ್, ಶುರು ಮಾಡಿ, ಏನೆಲ್ಲ ಮಾಡಿಫಿಕೇಶನ್ ಮಾಡಿದ್ದೀರಾ ಇದರಲ್ಲಿ? ಈಗ ಫಸ್ಟ್ ಬಂದಾಗ ಆಡಿಯೋ ಅಂತ ಬಂದಾಗ ಮೋಸ್ಟ್ ಆಫ್ ದೆಮ್ ಐ ವಿಲ್ ಚೂಸ್ ಆಡಿಸನ್, ಬಿಕಾಸ್ ಆಡಿಸನ್ ಅಂತ ಬಂದಾಗ ಕ್ಲಾರಿಟಿ ವೈಸ್ ಇಟ್ಸ್ ವೆರಿ ಗುಡ್. ಸೊ ಇದರಲ್ಲಿ ಹಾಕಿರೋದು ಒಂದು 2 ಕ್ರಾಸ್ ಓವರ್ದು ಕಾಂಪೊನೆಂಟ್, ಒಂದು ಸಿಂಗಲ್ ಕಾಂಪೊನೆಂಟ್ ಕ್ರಾಸ್ ಓವರ್ದು ಕಾಂಪೊನೆಂಟ್, ಅದೇ ರೀತಿ 5 ಚಾನೆಲ್ ಆಂಪ್ಲಿಫೈಯರ್. ಸೊ 5 ಚಾನೆಲ್ ಆಂಪ್ಲಿಫೈರ್ ಇಂದ 4 ಸ್ಪೀಕರ್ ತೆಗೆದು ಒಂದು ನೀವು ಸಬ್ವೂಫರ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಸೊ ದಿಸ್ ಇಸ್ ಹೌ ವಿ ಡಿಸ್ಟ್ರಿಬ್ಯೂಟೆಡ್. ಸೊ ಓವರ್ ಆಲ್ ಆಡಿಯೋ ಸೆಟಪ್ ಅಂತ ಬಂದಾಗ ಇಟ್ ವಾಸ್ 1,20,000 ಆಡಿಯೋ ಸೆಟಪ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಡ್ಯಾಂಪಿಂಗ್. ಓಕೆ, ಸೊ ದಟ್ ಈಸ್ ಆಲ್ ಅಬೌಟ್ ಆಡಿಯೋ. ಅದ ನಂತರ ಫ್ರಂಟ್ ಅಂತ ಬಂದಾಗ ಕಿರಣ್ ಜಸ್ಟ್ ಇದೆಲ್ಲ ನಾನು ನಿಮ್ಮದು ಆಲ್ರೆಡಿ ಒಂದು ನಾವು ವಿಡಿಯೋ ಮಾಡಿದ್ದೇವೆ, ಅದೆಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಲೈಕ್ ಒಂದು ಸ್ಮೋಕಿ ಹೆಡ್ಲೈಟ್ ಕ್ರೋಮ್. ಇವನ್ ಇದು ಕೂಡ ವೀಕ್ಷಕರೇ, ನೀವು ಇದು ಟಾಪ್ ಎಂಡ್ ತೊಗೊಂಡ್ರಷ್ಟೇ ಸಿಗೋದು ನಿಮಗಿದು. ಬಟ್ ನೀವು ಟಾಪ್ ಎಂಡ್ ತೊಗೊಳ್ಳಿಲ್ಲ ಅಂತ ಹೇಳಿದ್ರು ಕೂಡ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ RS ಕಾರ್ ಮಾಡಿಫೈಯರ್ಸಲ್ಲಿ ಇದೆಲ್ಲ ಮಾಡಿಫೈ ಮಾಡಿಕೊಡ್ತಾರೆ ನಿಮಗೆ. ಆ್ಯಂಡ್ ಆಲ್ಸೋ ಕೆಳಗಡೆ ನೋಡ್ತಿರ್ಬೋದು ಈ ಒಂದು ಬಾಡಿ ಕಿಟ್ಟು ಆ್ಯಂಡ್ ಆಲ್ಸೋ ಸ್ಕಿಟ್ ಪ್ಲೇಟ್ ಕೂಡ ಇದರಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ. ನೋಡ್ತಿರ್ಬೋದು, ಸಖತ್ತಾಗಿ ಕಾಣ್ತಾ ಇದೆ ಓವರ್ ಆಲ್ ಲುಕ್, ಫ್ರಂಟ್ ಲುಕ್ಕು ಇದರಿಂದಾಗಿ. ಆ್ಯಂಡ್ OEM ಫಿಟ್ಮೆಂಟ್ ಅಲ್ಲ ಮ್ಯಾಮ್ ಇದು ಇಟ್ಸ್ ಕಂಪ್ಲೀಟ್ ನೆಕ್ಸ್ಟ್ ಜೆನ್ವಿನ್ ಪಾರ್ಟ್ಸ್. ಓ ಸೂಪರ್. ಸೊ ಈ ತರ ಒಂದು ಫ್ರಂಟ್ ಅಲ್ಲಿ ಮಾಡಿರೋದು. ಅದ ನಂತರ ಹೆಡ್ಲೈಟ್ ಅಂತ ಬಂದಾಗ ನಮ್ದು ಓನ್ ಬ್ರ್ಯಾಂಡ್ ಇದು ಹಾಕಿದ್ದು. ಇದರದ್ದು ನಂಬರ್ ಬಂದ್ಬಿಟ್ಟು 9005. RSM ನಮ್ದು ಓನ್ ಬ್ರ್ಯಾಂಡ್, ಅದು 2 years ವ್ಯಾರಂಟಿ ಇದು. ಕಪ್ಲರ್ ಟು ಕಪ್ಲರ್ ಲೈಟ್ ಅನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಸೂಪರ್ ಮ್ಯಾಮ್. ಇವಾಗ ಸೈಡ್ ಪ್ರೊಫೈಲ್ ಅಂತ ಬಂದಾಗ ಏನೆಲ್ಲ ಚೇಂಜಸ್ ಮಾಡಿದ್ದೀರಾ? ಸೈಡ್ ಅಂತ ಬಂದಾಗ ಇದರಲ್ಲಿ ನಾವು ಹಾಕಿರೋದು ಡೋರ್ ವೈಸರ್, ವಿಂಡೋ ಗಾರ್ನಿಶ್, ಓಕೆ, ಡೋರ್ ಹ್ಯಾಂಡಲ್ ಕವರ್, ಡೋರ್ ಎಡ್ಜ್ ಗಾರ್ಡ್ ಆ್ಯಂಡ್ ಸೈಡ್ ಕ್ಲಾಡಿಂಗ್ ಆ್ಯಂಡ್ ಸೈಡ್ ಇದು ಕೆಳಗಡೆ ಇದೆ ಅಲ್ಲ ಸ್ಕರ್ಟಿಂಗ್ಸ್. ಓಕೆ, ಕಂಪ್ಲೀಟ್ಸ್ ಇದು ಬಾಡಿ ಸ್ಕರ್ಟಿಂಗ್ಸ್. ಬಾಡಿ ಸ್ಕರ್ಟ್ ಇದ್ರ ಜೊತೆ ಸೈಡ್ ಕ್ಲಾಡಿಂಗ್ ಜೊತೆ ಬಾಡಿ ಸ್ಕರ್ಟಿಂಗು ಅಪ್ಗ್ರೇಡ್ ಮಾಡಿದ್ದೇವೆ. ವೀಕ್ಷಕರೇ ನೋಡ್ತಿರ್ಬೋದು. ಆ್ಯಂಡ್ ಆಲ್ಸೋ ಈ ಫೇಕ್ ಏರ್ ವೆಂಟ್ಸ್ ಕೂಡ ಮಾಡಿಫೈ ಆಗಿರುವಂಥದ್ದು. ಸೊ ಒಂದು ಲಕ್ಸುರಿ ಕಾರ್ ಲುಕ್ ಕೊಡುತ್ತೆ. ಆ್ಯಂಡ್ ಕಲರ್ ಕೂಡ ಯೂನಿಕ್ ಆಗಿರೋದ್ರಿಂದ ಇದು ನಿಮಗೆ ಅವರು ಚೆಕ್ ಮಾಡಿ ಇದಕ್ಕೆ ಯಾವ್ದು ಸೂಟ್ ಆಗುತ್ತೆ. ಕ್ರೋಮ್ ಸೂಟ್ ಆದರೆ ಕ್ರೋಮು, ಇಲ್ಲ ಅಂದರೆ ಡಾರ್ಕ್ ಕ್ರೋಮ್ ಸೂಟ್ ಆದರೆ ಡಾರ್ಕ್ ಕ್ರೋಮು, ಆ ಥರ ಮಾಡಿಕೊಡ್ತಾರೆ. ಆ್ಯಂಡ್ ಅಲಾಯ್ ವೀಲ್ಸ್ ಮ್ಯಾಮ್ ಇದು ಇಲ್ಲ, ಅಲಾಯ್ ವೀಲ್ಸ್ ಕಸ್ಟಮರ್ ಶೋರೂಮ್ ಅಲ್ಲಿ ಹಾಕೊಂಡು ಬಂದಿದೆ. ಸೊ ದಿಸ್ ಇಸ್ ಜೆಟಾ ವೇರಿಯಂಟ್. ಹೌದು. ಓಕೆ, ಅದ ನಂತರ ನೆಕ್ಸ್ಟ್ ರೂಫ್ ರೇಲ್ಸ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ ಇದರಲ್ಲಿ. ನೋಡ್ಬೋದು ವೀಕ್ಷಕರೇ, ರೂಫ್ ರೇಲ್ಸ್ ಕೂಡ ಅಪ್ಗ್ರೇಡ್ ಆಗಿದೆ. ಆ್ಯಂಡ್ ಆಲ್ಸೋ ಇವಾಗ ರೇರ್ಗೆ ಹೋಗೋಕ್ಕಿಂತ ಮುಂಚೆ ಮೇನ್ ಪಾರ್ಟ್ ಆಫ್ ದಿ ವಿಡಿಯೋ ಆ್ಯಕ್ಚುಲಿ ಇದರ ಇಂಟೀರಿಯರೇ ಆಲ್ರೆಡಿ ನಿಮಗೆ ಸ್ಟಾರ್ಟಿಂಗಲ್ಲಿ ಇಂಟ್ರೊಡಕ್ಷನಲ್ಲೇ ತೋರಿಸ್ತಾ ಇದ್ದೆ. ಇವಾಗ ಪ್ರತಿಯೊಂದು ಇಂಟೀರಿಯರ್ ಬಗ್ಗೆ ಸ್ವಲ್ಪ ಡೀಟೇಲಾಗಿ ತೊಗೊಂಬಿಡೋಣ. ಇಫ್ ಇನ್ ಕೇಸ್ ಏನಾದರೂ
ಇಂಡಿವಿಜುವಲ್ ಪಾರ್ಟ್ದು ಹೇಳೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಕೂಡ ಒಂದು ಓವರ್ ಆಲ್ ಪ್ರೈಸ್ ಇಂಟೀರಿಯರ್ಗೆ ಎಷ್ಟಾಗ್ಬೋದು ಈ ಥರ ಮಾಡಿಸೋದಕ್ಕೆ ಅಂತ ಹೇಳಿ ಒಂದು ತೊಗೊಳ್ಳೋಣ. ಎಸ್ ಮ್ಯಾಮ್, ಶುರು ಮಾಡಿ. ಓಕೆ, ಈಗ ಇಂಟೀರಿಯರ್ ನೀವು ನೋಡ್ತಿರ್ಬೋದು. ಫಸ್ಟ್ ನಾನು ಸೀಟ್ ಕವರ್ ಮತ್ತೆ ಒಂದು ಡೋರ್ ಪಾರ್ಟಿದಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಲೈಕ್ ಇದು ಬಂದು ನಾವು ಹಾಕಿರೋದು ಟಾಪ್ ಗೇರ್ ಬ್ರ್ಯಾಂಡ್ ಇದು. ಓಕೆ, ಸೊ ಟಾಪ್ ಗೇರ್ ಬ್ರ್ಯಾಂಡ್ ಇದು ಸೀಟ್ ಕವರ್ ಆ್ಯಂಡ್ ಕಂಪ್ಲೀಟ್ ಸೆಟ್. ನಿಮಗೆ ಡೋರಲ್ಲಿ ಬಂದಾಗ ಡೋರ್ ಪ್ಯಾಚ್ ಆ್ಯಂಡ್ ಸೆಂಟ್ರಲ್ಲಿ ನಿಮಗೆ ಇದು ಕನ್ಸೋಲ್ ಸೆಂಟರ್ ಡ್ಯಾಶ್ಬೋರ್ಡ್ ಅಲ್ಲಿ ಸೆಂಟ್ರಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ ಹಾಕಿ ಅದನ್ನ ಒಂದು ಲೆದರ್ ಫಿನಿಶ್ ಕೊಟ್ಟಿದ್ದಾರೆ. ಕರೆಕ್ಟ್. ಅದ ನಂತರ ಗೇರ್ ಬಾಕ್ಸ್ ಹತ್ರ ಕನ್ಸೋಲ್ ಅಲ್ಲಿ ಆ ಕಡೆ ಈ ಕಡೆ ಏನು ಬರುತ್ತೆ ನಿಮಗೆ ವಾಲ್, ಸೈಡ್ ವಾಲು, ಅದು ಕೂಡ ನಿಮಗೆ ಕಂಪ್ಲೀಟ್ ಆಗಿ ಲೆದರ್ ಮಾಡಿದ್ದಾರೆ ನೋಡ್ತಿರ್ಬೋದು. ಅದೇ ರೀತಿ ಸ್ಟೇರಿಂಗ್ ಕವರ್. ಸೊ ಸ್ಟೇರಿಂಗ್ ಕವರ್ ಇನ್ಕ್ಲೂಡಿಂಗ್ ಸೆಂಟರ್ ಹಬ್ ಅಂಡ್ ಕಾಂಬಿನೇಷನ್ ಆಫ್ ಬ್ಲಾಕ್ ಅಂಡ್ ಕಾಫಿ ಕಲರ್ ಕಂಪ್ಲೀಟ್ ಆಗಿ ಸ್ಟೇರಿಂಗ್ ಕವರ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ನೈಸ್. ಸೊ ಅದೇ ರೀತಿ ಅದ್ರ ಜೊತೆ ಇದಕ್ಕೆ ಸೂಟ್ ಆಗುವಂಥದ್ದು ಸೇಮ್ ಟಾಪ್ ಗೇರ್ ಬ್ರ್ಯಾಂಡ್ ಇದು 70 ಮ್ಯಾಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಬೇಸಿಕ್ಲಿ ಒಂದು ಇಂಟೀರಿಯರ್ ಥೀಮ್ ಅಂತ ಬಂದಾಗ ಸೇಮ್ ಕಲರ್ ಸೀಟ್ ಕವರ್, ಸೇಮ್ ಕಲರ್ ಡೋರ್ ಪ್ಯಾಚ್ ಅಂಡ್ ಇದು ಬಂದು ಕಿರಣ್ ದಿಸ್ ಇಸ್ ಅ ಕ್ಲಾತ್ ಮೆಟೀರಿಯಲ್ ಇರ್ತದೆ. ಇದು ಬಂದ್ಬಿಟ್ಟು ಫೈಬರ್ ಪಾರ್ಟ್ ಆಗಿದೆ. ಸೊ ಇದು ರಿವರ್ಟ್ ಎಲ್ಲ ಬಿಚ್ಚಿ ಮಾಡ್ಲಿಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್ ವರ್ಕ್. ಸೊ ಹ್ಯಾವ್ ಟೇಕನ್ ಕಸ್ಟಮರ್ ಹತ್ರ ಟೈಮ್ ತಗೊಂಡು ನೀಟಾಗಿ ಮಾಡಿಕೊಟ್ಟಿದ್ದೇವೆ. ಅದ್ರ ಜೊತೆ ನಿಮಗೆ ಮೇನ್ ಏನಂದ್ರೆ ಇದು ಆಂಬಿಯಂಟ್ ಲೈಟ್ಸ್ ಅಗೇನ್ ಇದು K4 ಹಾಕಿರೋದು. ಸೊ ಸಿಂಗಲ್ ಕಲರ್ ಅಲ್ಲಿ ಸಿಂಗಲ್ ಲೈನ್ ಅಲ್ಲಿ ಯು ವಿಲ್ ಹ್ಯಾವ್ ಅ ಮಲ್ಟಿ ಆಪ್ಷನ್ಸ್. And even the ambient lights doesn't look like ಅಂದ್ರೆ ಏನೋ ಒಂದು ಆಫ್ಟರ್ ಮಾರ್ಕೆಟ್ ತರ ಫೀಲ್ ಆಗಲ್ಲ. ಒಂದು ಲಕ್ಸುರಿ ವೆಹಿಕಲ್ ತರನೇ ಒಂದು ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು. ಅಂಡ್ ಆ ಲೈಟ್ ಆಫ್ ಆಗಿದ್ದಾಗ ಯಾವ ತರ ಬರುತ್ತೆ ಆಂಬಿಯಂಟ್ ಲೈಟ್ಸ್, ಅದನ್ನು ಕೂಡ ನಿಮ್ಗೆ ಒಂದು ಶಾರ್ಟ್ ಹಾಕಿರ್ತೀನಿ. ಅಂಡ್ ಆಂಬಿಯಂಟ್ ಲೈಟ್ ಆ ಒಂದು ವರ್ಡ್ ಅಲ್ಲೇ ಇದೆ, ಆಂಬಿಯಂಟ್ ಆಗಿರ್ಬೇಕು, ಅದು ತುಂಬಾ ಓವರ್ ಆಗು ಇರಬಾರ್ದು. ಸೊ ಹಾಗಾಗಿ ಇದೊಂದು ಅದೇ ತರ ಒಂದು ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ಇವಾಗ ರೇರ್ ರೋ ನೋಡಿ ನೀವು, ಸೆಕೆಂಡ್ ರೋ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ನಿಮ್ಗೆ ಆಕ್ಚುಲಿ ಆ ಫೀಲ್ ಗೊತ್ತಾಗುತ್ತೆ ಮ್ಯಾಟ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಅದು ನೋಡ್ತಿರ್ಬೋದು, ಆ ಬ್ಲೂ ಶೇಡ್ ಆಗಿರ್ಬೋದು, ಆ ಮ್ಯಾಟು ಕೂಡ ಅದೇ ಥರ ಇದೆ, ಒಂದು ಮೆಸ್ಸಿ ಟೈಪ್ ಇದೆ, ಸಕ್ಕದಾಗಿದೆ. ಸೀಟ್ಸೇ ಆ್ಯಕ್ಚುಲಿ ತುಂಬ ಇಷ್ಟ ಆಗಿದ್ದು ನನಗೆ. ಒಂಥರ ವೆಂಟಿಲೇಟೆಡ್ ಥರ ಕೊಟ್ಟಿದ್ದಾರೆ ಇವರು, ಡಾಟು ಸೂಪರ್ ಆಗಿದೆ ಸೀಟ್ಸ್ ಅಂತೂ. ನಮ್ಮ ಸೀಟ್ಸ್ಗೆ ಎಷ್ಟಾಗ್ಬೋದು ಇದು ಪ್ರೈಸ್? ಸೊ ಇದು ಬಂದ್ಬಿಟ್ಟು ಟಾಪ್ ಗೇರ್ ಬ್ರ್ಯಾಂಡ್ ಇದು. ಸೊ ಟಾಪ್ ಗೇರ್ ಬ್ರ್ಯಾಂಡ್ ಅಂತ ಬಂದಾಗ ಇಟ್ಸ್ ಕ್ವೈಟ್ ಲಿಟಲ್ ಎಕ್ಸ್ಪೆನ್ಸಿವ್. ಸೊ ಇದು ಓವರ್ ಆಲ್ ಸೆಟಪ್ ನಿಮಗೆ 25,000 ತನಕ ಆಗಿದೆ. ಅಂದರೆ ಕಂಪ್ಲೀಟ್ ಸೀಟ್ ಕವರ್, ಡೋರ್ ಪ್ಯಾಡ್ಸ್ ಅಂಡ್ ಸೆಂಟರ್ ಕನ್ಸೋಲ್ ಎಲ್ಲಾನು ಸೇರಿ ಸ್ಟೇರಿಂಗ್ ಲೆದರ್ ಆಗಿರಬಹುದು ಮತ್ತೆ ಇವೆಲ್ಲ ಏನು ಇಂಟೀರಿಯರ್ ನೋಡ್ತಾ ಇದೀವಿ ಇದೆಲ್ಲ ಸೇರಿ ಒಂದು 25,000 ಆಗಿದೆ. ಪ್ಲಸ್ ಈ ಒಂದು ಆಂಬಿಯಂಟ್ ಲೈಟ್ ಅಷ್ಟಾಗುತ್ತೆ ನಮಗೆ. ಆಂಬಿಯಂಟ್ ಲೈಟ್ ಅಗೇನ್ ಇಟ್ ಸ್ಟಾರ್ಟ್ಸ್ ಫ್ರಮ್ 8,000. ಸಿ ದ ಪ್ರೀಮಿಯಂ ಇದು ಬಂದ್ಬಿಟ್ಟು ಪ್ರೀಮಿಯಂ ಕ್ವಾಲಿಟಿ. ಇದು ನಿಮಗೆ 8,000 ಇಂದ ಸ್ಟಾರ್ಟ್ ಆದ್ರೆ 14,000 ತನಕ ಇದೆ. ಲೈಕ್ 6 ಪೀಸ್ 10 ಪೀಸ್ ಆ ತರ ಬರ್ತದೆ ಪೀಸಸ್ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್. ಇವಾಗ ಫುಲ್ ಕಂಪ್ಲೀಟ್ ಡೋರ್ಸ್ಗೂ ಬೇಕು ಅಂತ ಹೇಳಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಹೌದು, ಈಗ ಇವರು ಹಾಕಿರೋದು 10 ಪೀಸ್. ಓಕೆ. ಅಂಡ್ ಆಲ್ಸೋ ಬೇರೆ ಏನು ಮಾಡಿಫಿಕೇಶನ್? ಬೇರೆ ಇದರಲ್ಲಿ ಮೇನ್ ಏನಂತ ಹೇಳಿದ್ರೆ ನೆಕ್ಸ್ಟ್ ಅದು ಸ್ಕಫ್ ಪ್ಲೇಟ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಅಗೇನ್ ದಿಸ್ ಇಸ್ ಒರಿಜಿನಲ್ ಸ್ಕಫ್ ಪ್ಲೇಟ್ ಅನ್ನು ಅಪ್ಗ್ರೇಡ್ ಮಾಡಿರೋದು. ಸೊ ಇದರಲ್ಲಿ ಯಾವುದು ಸ್ಕಫ್ ಪ್ಲೇಟ್ ಇದ್ದಿಲ್ಲ. ಸೊ ಒರಿಜಿನಲ್ ಸ್ಕಫ್ ಪ್ಲೇಟ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಅಗೇನ್ ಇದರಲ್ಲಿ ನೆಕ್ಸ್ಟ್ ಏನಂತ ಹೇಳಿದ್ರೆ ಕಿರಣ್, ದಿಸ್ ಇಸ್ ಇಲ್ಯುಮಿನೇಟೆಡ್ ಅಲ್ಲ ಇದು? ಎಸ್, ಇಲ್ಯುಮಿನೇಟೆಡ್ ಸ್ಕಫ್ ಪ್ಲೇಟ್. ಓಕೆ, ಅಂದ್ರೆ ಲೈಟ್ ಕೂಡ ಬರುತ್ತೆ ವೀಕ್ಷಕರು ಇದರಲ್ಲಿ. ಸ್ಕಫ್ ಪ್ಲೇಟ್ ಅಲ್ಲಿ ನೋಡ್ತಿರ್ಬೋದು ಆ ಥರ ಒಂದು ಮಾಡಿಫಿಕೇಶನ್ ಮಾಡಿದ್ದಾರೆ. ಅದ್ರ ಜೊತೆ ನಿಮಗೆ ಇದು MGP ಕಿಟ್ ಅಂತ ಬಂದಾಗ ಸೆಂಟರ್ ಕನ್ಸೋಲ್ ಪ್ಯಾನಲ್ ಗ್ಲಾಸ್ ಇದು. ಓಕೆ. ಅದ್ರ ಜೊತೆ ಸೈಡ್ AC ವೆಂಟ್ಸ್ ವೀಕ್ಷಕರೇ ನೋಡ್ತಿರ್ಬೋದು. ಪಿಯಾನೋ ಬ್ಲ್ಯಾಕ್ ಅಲ್ಲಿ ಸೆಂಟರಲ್ಲಿ AC ಇದೆ, ಯೂನಿಟ್ ಇದೆ, ಅದನ್ನು ಕೂಡ ಕಂಪ್ಲೀಟ್ ಆಗಿ ಮೇಲ್ಗಡೆ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಕೂಡ ನೋಡ್ತಿರ್ಬೋದು AC ವೆಂಟ್ಸು, ಅದನ್ನು ಕೂಡ ಪಿಯಾನೋ ಬ್ಲ್ಯಾಕ್ ಹಾಕಿದ್ದಾರೆ. ಕಂಪ್ಲೀಟ್ ಒಂದು ಲಕ್ಸುರಿ ಲುಕ್ ಕೊಟ್ಬಿಟ್ಟಿದ್ದಾರೆ ಕಾರ್ಗೆ ಇಂಟೀರಿಯರಿಂದ. ಅದ ನಂತರ ಕಿರಣ್ ಇದರಲ್ಲಿ ನಾವು ನಮ್ದು ಪ್ರಾಡಕ್ಟ್ಸ್ ಅಂತ ಬಂದಾಗ ಹಾಕಿರೋದು ಒಂದು ಡ್ಯಾಶ್ ಕ್ಯಾಮ್ರಾ, ಇನ್ನೊಂದು ಹೆಡ್ಲೈಟ್. ಸೊ ಈ ಕಸ್ಟಮರ್ 360 ಕಂಪನಿ ಸಿಸ್ಟಮ್ಗೆ ಹೋಗಿಲ್ಲ. ಸೊ ಇದರಿಂದಾಗಿ ನಾವು ಡ್ಯಾಶ್ ಕ್ಯಾಮ್ರಾವನ್ನು ಅಪ್ಗ್ರೇಡ್ ಮಾಡಿರೋದು. ಅಗೇನ್ ಇದರಲ್ಲಿ ಈಗ ಒಂದು ಹೊಸ ಫೀಚರ್ಸ್ ಅಪ್ಗ್ರೇಡ್ ಆಗಿದೆ. ಅಂದ್ರೆ ನೀವು ಎಷ್ಟು ಸ್ಪೀಡಲ್ಲಿ ಹೋದಾಗ ನಿಮ್ದು ಗಾಡಿ ಟಚ್ ಆಯಿತು ಅದನ್ನೆಲ್ಲ ನಿಮಗೆ ನೋಡ್ಬೋದು. ಅಂದ್ರೆ GPS ಇನ್ಬಿಲ್ಟ್ ಬರುತ್ತೆ. ಹೌದು. ಓಕೆ. ಸೊ ಜಿ ಸೆನ್ಸರ್ ಆಗಿರ್ಬೋದು, ಪಾರ್ಕಿಂಗ್ ಸೆನ್ಸರ್ ಆಗಿರ್ಬೋದು, ನಿಮಗೆ ಎಲ್ಲಾನು ಇದರಲ್ಲಿ ಆಪ್ಷನ್ಸ್, ನಿಮಗೆ ಪ್ರತಿಯೊಂದು ಆಪ್ಷನ್ಸ್ ಇಲ್ಲಿದೆ. ಸೊ ಲೂಪ್ ರೆಕಾರ್ಡಿಂಗ್ ಆಗಿರ್ಬೋದು, ರೆಕಾರ್ಡ್ ಎವ್ರಿಥಿಂಗ್ ನಿಮಗೆ ಜಿ ಸೆನ್ಸರ್, ಗ್ರಾವಿಟಿ ಸೆನ್ಸರ್, ಅದ ನಂತರ GPS, ಅದ ನಂತರ ನಿಮಗೆ ಫ್ರಂಟ್ ಅಂಡ್ ಬ್ಯಾಕ್ ವ್ಯೂ ಕಂಪ್ಲೀಟ್. ಅಂಡ್ ಇವಾಗ ಏನಾದರೂ ಇಟ್ಟಾಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ರೆಕಾರ್ಡಿಂಗ್ ಹೋಗ್ಬಿಡುತ್ತಲ್ಲ? ಹೌದು, ಆಟೋಮೆಟಿಕ್ ರೆಕಾರ್ಡಿಂಗ್ ಹೋಗ್ತದೆ. ಈಗ ಇಲ್ಲಿ ನೋಡ್ತಿರ್ಬೋದು ನಿಮಗೆ GPS ಇಲ್ಲಿ ಕಾಣ್ತಿದೆ ಅಲ್ಲ. ಸೊ ಈ GPS ಯಾವ ಲೊಕೇಶನ್ ಅಲ್ಲಿ ನಿಮ್ ಗಾಡಿ ಟಚ್ ಆಯ್ತು, ಯಾವ ಸ್ಪೀಡ್ ಅಲ್ಲಿ ಟಚ್ ಆಯ್ತು, ಆಪ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಎಲ್ಲಾನು ನೋಡ್ಕೊಳ್ಬಹುದು. ಸೊ ಆಡಿಯೋ ಅಂತ ಬಂದಾಗ ಪ್ರತಿಯೊಂದು ಕಾರಲ್ಲೂ ಸ್ಪೀಕರ್ ಬರ್ತದೆ. ಸೊ ಬಟ್ ಏನಂತ ಹೇಳಿದ್ರೆ ಪ್ರತಿಯೊಂದು ಬರೋ ಸ್ಪೀಕರ್ ಅಲ್ಲಿ 20 to 25 ವ್ಯಾಟ್ಸ್ ಅಷ್ಟೇ ಇರೋದು. ಸೊ ಈ ಕಸ್ಟಮರ್ ಬಂದ್ಬಿಟ್ಟು ಸ್ವಲ್ಪ ಪ್ರೀಮಿಯಂ ಸೆಟಪ್ ಅನ್ನು ಚೂಸ್ ಮಾಡಿದ್ದಾರೆ. ಅಂದ್ರೆ ಆಡಿಸನ್ ನಿಮಗೆ ಟ್ವಿಟರ್ಸ್ ಅಲ್ಲೇ ನೋಡ್ತಿರ್ಬೋದು. ಆಡಿಸನ್ ಕಾಂಪೊನೆಂಟ್ 2 ಸೆಟ್ ಆಫ್ ಕಾಂಪೊನೆಂಟ್, 1 5 ಚಾನಲ್ ಆಂಪ್ಲಿಫೈರ್ and 1 jail subwoofer and 2 layers of damping. ಏನಂತ ಹೇಳಿದ್ರೆ ಆ ಕಂಪನಿಯಿಂದ ಬರೋ ಸ್ಪೀಕರ್ ನಿಮಗೆ ಜಾಸ್ತಿ ಯು ಕೆನಾಟ್ ಎಂಜಾಯ್ ಮೋರ್. ಅದಕ್ಕೋಸ್ಕರ ಪ್ರತಿಯೊಂದು ಬಂದ ಕಾರಿಗೂ
ಸ್ಪೀಕರ್ ನಾವು ಎಲ್ಲ ಗಾಡಿಗೂ ಚೇಂಜ್ ಮಾಡ್ತೀವಿ. ಅದ್ರ ಜೊತೆ ಈಗ ಇಲ್ಲಿ ಒಂದು ವಿಟಾರ ಆಗ್ತಿದೆ, ಹಾಗೆ ಇದರ ಜೊತೆ ಇನ್ನೊಂದು ಹೊರಗಡೆನೊಂದು ವಿಟಾರ ನಡೀತಿದೆ ಕೆಲಸ. ಅದರದ್ದು ಬಂದ್ಬಿಟ್ಟು ವಾಲ್ನಟ್ ಕಲರ್, ಅದನ್ನು ನೋಡ್ಕೊಳ್ಳುವ ಬನ್ನಿ ಯಾವ ಥರ ಫಿನಿಶಿಂಗ್ ಆಗಿದೆ ಅಂತ ನಾನು ಅದರಲ್ಲಿ ಹೇಳ್ತೇನೆ ಕಿರಣ್. ವೀಕ್ಷಕರೇ, ಈ ಒಂದು ಗಾಡೀಲಿ ನೋಡ್ತಿರ್ಬೋದು, ರೇರ್ ಅಂತ ಬಂದಾಗ ಮಾಡಿಫಿಕೇಶನ್ಸ್ ಇಲ್ಲೂ ಕೂಡ ಸಾಕಷ್ಟು ಕ್ರೋಮ್ ಎಲಿಮೆಂಟ್ ಆ್ಯಡ್ ಆಗಿದೆ. ಟೇಲ್ ಲ್ಯಾಂಪ್ ಕೆಳಗಡೆ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಇಲ್ಲಿ ನೋಡ್ತಿರ್ಬೋದು ರಿವರ್ಸ್ ಲೈಟ್ ಕೆಳಗಡೆ ಸರೌಂಡು ಅದು ಕೂಡ ಒಂದು ಸ್ಮೋಕಿ ಕ್ರೋಮ್ ಎಲಿಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಒಂದು ಕ್ರೋಮ್ ಲೈನ್ ನೋಡ್ಬೋದು. ಸೊ ಒಂದು ಲಕ್ಸುರಿ ವೆಹಿಕಲ್ ಥರ ಮಾಡಿಬಿಟ್ಟಿದ್ದಾರೆ. ರೇರ್ ಲುಕ್ಕು ಕೂಡ ಅದೇ ಥರ ಒಂದು ಲಕ್ಸುರಿ ಫೀಲ್ ಕೊಡುತ್ತಿದ್ದು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು. ಸೊ ಹಾಗೆ ಇಂಟೀರಿಯರ್ ಅಂತ ಬಂದಾಗ ರೇರಲ್ಲಿ ಒಂದು ಸಬ್ವೂಫರ್ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಅದನ್ನು ಕೂಡ ನಿಮಗೆ ಒಂದು ಶಾರ್ಟ್ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ವೀಕ್ಷಕರೇ ನೋಡ್ತಿರ್ಬೋದು, ಮತ್ತೊಂದು ಗ್ರ್ಯಾಂಡ್ ವಿಟಾರ ಅಂತ ಯಾವಾಗಲೂ ಇಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಕೂಡ ಒಂದು ಬ್ರ್ಯಾಂಡ್ ನ್ಯೂ ವೆಹಿಕಲ್, ಇನ್ನು ನಂಬರ್ ಪ್ಲೇಟ್ ಕೂಡ ಬಂದಿಲ್ಲ ಇದಕ್ಕೆ. ಆ್ಯಂಡ್ ನೋಡ್ತಿರ್ಬೋದು ಇಂಟೀರಿಯರ್ ಇವಾಗ ಇಟ್ಸ್ ನಾಟ್ ದಟ್ ನಾನು ಅದನ್ನು ಹೈಲೈಟ್ ಮಾಡೋದು ಅಂತ ಅಲ್ಲ, ನೀವು ಯಾವುದೇ ಕಾರ್ ನೋಡ್ತಿದ್ರು ಡೈರೆಕ್ಟ್ ಶೋರೂಮಿಂದ ರಿಬ್ಬನ್ ಕಟ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿ ಬಂದು ಮಾಡಿಫಿಕೇಶನ್ ಮಾಡಿ ಮತ್ತೆ ಪೂಜೆಗೆ ಹೋಗ್ತಾರೆ. ಆ್ಯಂಡ್ ಇವನ್ ಅಲ್ಲಿ ಒಂದು ವರ್ಣ ನೋಡ್ತಿರ್ಬೋದು ವೀಕ್ಷಕರೇ, ಅದು ವರ್ಣ ಇವಾಗ ತಾನೇ ಬಂದಿದೆ ಮಾರ್ಕೆಟ್ಗೆ. ಆಲ್ರೆಡಿ ತಗೊಂಡವರು ಡೈರೆಕ್ಟಾಗಿ ಶೋರೂಮಿಂದ ಇಲ್ಲಿಗೆ ಬಂದಿದ್ದಾರೆ. ಡ್ಯಾಶ್ ಕ್ಯಾಮರಾ, ಸೀಟ್ ಕವರ್ಸ್ ಎಲ್ಲ ಅದನ್ನು ಕೂಡ ಅದರಲ್ಲಿ ಮಾಡಿಫಿಕೇಶನ್ ಮಾಡಿಸ್ಕೊಂಡಿದ್ದಾರೆ. ಆ್ಯಂಡ್ ಅದು ನೀವು ಇವ್ರ ರೀಲ್ದಲ್ಲೂ ಕೂಡ ನೋಡ್ಬೋದು, ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತಾರೆ ಅವರು. ಹೌದು. ಆ್ಯಂಡ್ ನೋಡ್ತಿರ್ಬೋದು ಇದರ ಇಂಟೀರಿಯರ್ ನೋಡ್ಕೊಳ್ಳಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನೂ ಕೆಲಸ ನಡೀತಿದೆ ಇದು. ಸೊ ಇದು ನೀವೇನು ನೋಡ್ತಿದ್ದೀರಾ ಅಲ್ಲಿ ಬಂದ್ಬಿಟ್ಟು ಅದರಲ್ಲಿ ಚಾಕ್ಲೇಟ್ ಬ್ರೌನ್ ಕಲರ್ ಆಗಿರ್ಬೋದು. ಸೊ ಅದನ್ನು ಅಲ್ಲಿ ಮತ್ತು ಸ್ವಲ್ಪ ರೆಡ್ ಆಕ್ಸೆಂಟ್ ಯೂಸ್ ಮಾಡಿದ್ರು ಥೀಮು. ಇದರಲ್ಲಿ ಒಂದು ಡಿಫ್ರೆಂಟ್ ಥೀಮ್ ಮಾಡಿದ್ದಾರೆ. ಕಲರ್, ಇದು ವಾಲ್ನಟ್ ಕಲರ್. ಓಕೆ, ಇದು ಕೂಡ ಕ್ರೇಜಿ ಅಂದರೆ ಕಸ್ಟಮರ್ಗೆ ಏನು ಟೇಸ್ಟ್ ಇದೆ, ಯಾವ ಕಲರ್ ರಿಕ್ವೈರ್ಮೆಂಟ್ ಇದೆ ಆ ಪ್ರಕಾರ ಮಾಡಿಕೊಡ್ತೀರಾ. ಯಾವುದೇ ರೀತಿ ಮಾಡಿಫಿಕೇಶನ್ ಬೇಕಿದ್ರು, ಇಂಟೀರಿಯರ್ ಆಗಿರ್ಬೋದು, ಸಿಸ್ಟಮ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಎನಿಥಿಂಗ್. ಆ ಬ್ರ್ಯಾಂಡ್ ನ್ಯೂ ಕಾರಿಂದ ಹಿಡಿದು ಎನಿ ಸ್ಮಾಲ್ ಓಲ್ಡ್ ಕಾರ್ಸ್ ಎಲ್ಲನೂ ಮಾಡ್ತೀವಿ. ಇವಾಗ ಮ್ಯಾಮ್ ಗ್ರ್ಯಾಂಡ್ ವಿಟಾರ ಇಷ್ಟೊಂದೆಲ್ಲ ವೆಹಿಕಲ್ಸ್ ಬಂದಿದೆ ನಿಮ್ಮ ಹತ್ರ. ಕರೆಕ್ಟ್. ಸೊ ಒಂದು ಸ್ಮಾಲ್ ಕ್ವಶನ್ನು, ತುಂಬ ಲೀಸ್ಟ್ ಮಾಡಿಫಿಕೇಶನ್ ಮಾಡಿಸಿರೋದು ಯಾರು, ಎಷ್ಟಾಯಿತು ಪ್ರೈಸು? ಯಾರು ಅಂತ ಬೇಡ, ಎಷ್ಟಾಯಿತು ಪ್ರೈಸು? ತುಂಬ ಮ್ಯಾಕ್ಸಿಮಮ್ ಮಾಡಿಫಿಕೇಶನ್, ತುಂಬ ಎಕ್ಸ್ಪೆನ್ಸಿವ್ ಮಾಡಿಫಿಕೇಶನ್ ಮಾಡಿರೋದು ಯಾರು ಅಂದ್ರೆ ನೀವು ವಿಟಾರದಲ್ಲೇ ಕೇಳ್ತಿದ್ದೀರಾ ಬೇರೆ ಕಾರ? ವಿಟಾರ ಬಂದ್ಬಿಟ್ಟು ಆಲ್ಮೋಸ್ಟ್ ನನಗೆ ನಿಮ್ಮನೆ ಕರೆದು ಅದು ಕೇಕ್ ಇಟ್ಟು ಕಟ್ ಮಾಡಬೇಕು. ಈಗ ನಾವು 198 ಕಾರ್ ಆಯ್ತು ಇನ್ಕ್ಲೂಡಿಂಗ್ ಇದು. ಇನ್ನು 2 ಮಾಡಿದ್ರೆ 200 ಆಗ್ತದೆ. ಸೊ ಆ 200ಗೆ ಯಾವ ಕಾರ್ ಬರ್ತದೆ ಅಂತ ನೋಡಬೇಕು. ಸೊ ಬೇಸಿಕ್ಲಿ ಹೈ ಎಂಡ್ ಅಂತ ಮಾಡಿರೋದು ವಿಟಾರದಲ್ಲಿ 4.5 lakh ಮಾಡಿದೆ. 4.5 lakh ತನಕ ಮಾಡಿಫಿಕೇಶನ್ ಇನ್ಕ್ಲೂಡಿಂಗ್ ಕಂಪ್ಲೀಟ್ ಬೇಸಿಕ್ ಇಂದ ಹಿಡಿದು ಅಲೋಯ್ ವೀಲ್, ಆಡಿಯೋ ಅಪ್ಗ್ರೇಡ್, ಸೀಟ್ ಕವರ್ಸ್, ಇಂಟೀರಿಯರ್ ಥೀಮಿಂಗ್ ಅಂಡ್ ಅಮಿನೆಂಟ್ ಎವ್ರಿಥಿಂಗ್ 4.5 lakh ಇದು ಮಾಡಿದೆ. ಲೀಸ್ಟ್ ಅಂತ ಬಂದು ಐ ಥಿಂಕ್ 1 lakh. ಅದಕ್ಕಿಂತ ಕಮ್ಮಿ ಯಾರು ಹಾಕ್ಸಿಲ್ಲ. ಇದು ಬಂದವರೆಲ್ಲ ಹಂಗಾದ್ರೆ ಮಿಡ್ ವೇರಿಯಂಟ್ ಅಥವಾ ಬೇಸಿಕ್ ವೇರಿಯಂಟ್ ತಗೊಂಡು ಕಂಪ್ಲೀಟ್ ಆಗಿ ಮಾಡಿ. ಹೈಯೆಸ್ಟ್ ನನಗೆ ಬಂದಿರೋದು ಸಿಗ್ಮಾ ವೇರಿಯಂಟ್. ಸೂಪರ್. ಸಿಗ್ಮಾನೇ ಹೈಯೆಸ್ಟ್ ಬಂದಿರೋದು. ಅದು ಕಂಪ್ಲೀಟ್ ಬೇಸಿಕ್ ಇರ್ತದೆ. ಸೊ ಏನೇ ಮಿನಿಮಮ್ ಅಪ್ಡೇಟ್ ಮಾಡ್ಬೇಕಂತಿದ್ರು ಸೀಟ್ ಕವರ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಬಿಕಾಸ್ ಎಲ್ಲರೂ 360 ಹಾಕೊಳ್ತಾರೆ. ಅದೇ ನಿಮಗೆ ವ್ಯಾಲ್ಯೂ ಒಂದು 33 ತನಕ ಬರ್ತದೆ. ಸೊ ಹಾಗೆ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ರೆ 1 lakh ತನಕ ಬರ್ತದೆ. ಸೂಪರ್, ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ನೆಕ್ಸ್ಟ್ ಇನ್ನು ಡಿಫ್ರೆಂಟ್ ಕಾರ್ಸ್ ಎಲ್ಲ ನಿಮ್ಮ ನೆಕ್ಸ್ಟ್ ಥಾರ್ ಮಾಡುವ. ಥಾರ್ ಈಸ್ ಒಂದು ಒಳ್ಳೆ ಮಾಡಿಫಿಕೇಶನ್ ಆಗ್ತಿದೆ, ಅಲ್ಲೇ ನಡೀತಿದೆ ಕೆಲಸ. ಸೊ ಅದಾದ ತಕ್ಷಣ ಇಟ್ ಈಸ್ ಅಗೇನ್ ಡಿಫ್ರೆಂಟ್ ಕಾನ್ಸೆಪ್ಟ್. ಅದು ಕಂಪ್ಲೀಟ್ ಮಾಡಿ ನಿಮ್ಮನ್ನು ಕರಿತೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ವೀಕ್ಷಕರೇ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಿಮ್ದೇನೇ ಮಾಡಿಫಿಕೇಶನ್ಸ್ ಇದ್ರೂ ಕೂಡ ಅದು RS ಕಾರ್ ಮಾಡಿಫೈಯರ್ಸ್ ಅಲ್ಲಿ ನೀವು ಮಾಡಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.